ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನವ ವಿವಾಹಿತೆ ಗಾನವಿ ಆತ್ಮಹತ್ಯೆ ಪ್ರಕರಣ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿತ್ತು, ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಗಾನವಿ ಆತ್ಮಹತ್ಯೆ ಬೆನ್ನಲ್ಲೇ ಗಾನವಿಯ ಪತಿ ಸೂರಜ್ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಅವರ ಅತ್ತೆ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥ ಡೀಟೇಲ್ಸ್ ಬರ್ತಾ ಇದೆ. ಘಟನೆ ಆದ ನಂತರ ಮಹಾರಾಷ್ಟ್ರದ ನಾಗಪುರಕ್ಕೆ ತೆರಳಿದ್ರು. ನಾಗಪುರದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂತ. ಸೂರಜ್ ತಾಯಿ ಜಯಂತಿ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಅಸ್ವಸ್ಥ ಜಯಂತಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಇದೀಗ ಚಿಕಿತ್ಸೆ ಮುಂದುವರೆದಿದೆ. ಗಾನವಿ ಆತ್ಮಹತ್ಯೆಯ ನಂತರ ನಾಗಪುರಕ್ಕೆ ಈ ಕುಟುಂಬ ತೆರಳಿತ್ತು. ನವ ವಿವಾಹಿತೆ ಗಾನವಿ ಆತ್ಮಹತ್ಯೆ. ಮದುವೆಯಾದ ನಂತರ 10 ದಿನಗಳ ಶ್ರೀಲಂಕಾ ಪ್ರವಾಸಕ್ಕೆ ಹನಿಮೂನಿಗೆ ಹೋಗಿದ್ರು. ಆದರೆ ಈ ಹನಿಮೂನನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಬೆಂಗಳೂರಿಗೆ ಬಂದಿದ್ರು. ವರದಕ್ಷಿಣೆಯ ಕಿರುಕುಳದ ಆರೋಪ ಬಂದಿತ್ತು. ಕಾರ್ ತೆಗೆದುಕೊಂಡು ಬಾ, ಸೈಟ್ ಕೊಡಿಸು, ಇತ್ಯಾದಿ ಇತ್ಯಾದಿ ಎಲ್ಲ ಕಿರುಕುಳವನ್ನು ಕೊಡ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಇದೀಗ ಗಾನವಿಯ ಪೋಷಕರು ಮಾಡಿದ್ದಾರೆ. ಇದರ ಜೊತೆಗೆ ಪುರುಷತ್ವವೇ ಇರಲಿಲ್ಲ ಎನ್ನುವಂಥ ಗಂಭೀರವಾದಂಥ ಆರೋಪವನ್ನು ಕೂಡ ಗಾನವಿಯ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು, ಗಾನವಿ ಮೃತಪಟ್ಟಿದ್ದಾರೆ. ಇದೀಗ ಒಂದು ಮದ್ಯದ ಬಿಸ್ನೆಸ್ ಇತ್ತಂತೆ ಈ ಸೂರಜ್ ಕುಟುಂಬದ್ದು. ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮದ್ಯದ ಅಂಗಡಿ ಇತ್ತು. ಈ ಎಲ್ಲ ಘಟನೆ ಆದ ಮೇಲೆ, ಆರೋಪ ಪ್ರತ್ಯಾರೋಪಗಳಾದ ಮೇಲೆ, ಗಾನವಿ ಮೃತಪಟ್ಟ ಮೇಲೆ ಈ ಸೂರಜ್ ಆ್ಯಂಡ್ ಟೀಮ್ ಅಂದರೆ ಅವರ ಕುಟುಂಬ ಏನಿದೆ ಮಹಾರಾಷ್ಟ್ರದ ನಾಗಪುರಕ್ಕೆ ತೆರಳಿದ್ರು. ಅಲ್ಲಿ ಸೂರಜ್ ನೇಣು ಬಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವಂಥ ಡೀಟೇಲ್ಸ್ ಬರ್ತಾ ಇದೆ. ಅವರ ಅತ್ತೆ ಜಯಂತಿ ಕೂಡ ಆತ್ಮಹತ್ಯೆಗೆ ಯತ್ನಿಸಿದಾರಂತೆ. ಇದೀಗ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಅಂತೆ. ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರಂತೆ. ಗಾನವಿಯ ಮೃತದೇಹವನ್ನು ಸೂರಜ್ ನಿವಾಸದ ಎದುರುಗಡೆ ಇಟ್ಟು ಪ್ರತಿಭಟನೆ ಮಾಡಿದ್ರು. ಇವರನ್ನು ಬಂಧಿಸಬೇಕು. ಸೂರಜ್, ಆತನ ತಾಯಿ ಜಯಂತಿ ಜೊತೆಗೆ ಗಾನವಿಯ ಮೈದಾನ ಕೂಡ, ಈ ಮೂವರನ್ನು ಕೂಡ ಈ ಪ್ರಕರಣದಲ್ಲಿ ಬಂಧಿಸಬೇಕು, ನಮ್ಮ ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಶವವನ್ನು ಅವರ ಮನೆ ಎದುರುಗಡೆ ಇಟ್ಟು ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡಿದ್ರು. ಪೊಲೀಸರು ಇವರನ್ನು ಬಂಧಿಸುವುದಕ್ಕೆ, ಇವರನ್ನು ವಿಚಾರಣೆಗೊಳಪಡಿಸುವುದಕ್ಕೆ ಹುಡುಕಾಟದ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರು. ಈಗ ಬರ್ತಾ ಇರುವಂತಹ ಡೀಟೇಲ್ಸ್ ಪ್ರಕಾರ ಇದೀಗ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥ ಡೀಟೇಲ್ಸ್ ಬರ್ತಾ ಇದೆ. ಅಂದರೆ ಒಂದು ಒಳ್ಳೆಯ ಮನೆತನದ ಹುಡುಗನನ್ನು ನೋಡಿ 60 ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ರಿಸೆಪ್ಷನ್ ಮಾಡಿದ್ವಿ ನಾವು. ಅವ್ರು ಏನು ಕೇಳಿದ್ರು ಅದನ್ನು ಕೊಟ್ಟಿದ್ವಿ. ಅವರು ಅದ್ದೂರಿಯಾಗಿ ಒಂದು ರಿಸೆಪ್ಷನನ್ನು ಮಾಡಿಕೊಡ್ಬೇಕು ಅಂತ ಹೇಳಿದ್ರು, ನಾವು ಮಾಡಿಕೊಟ್ಟಿದ್ವಿ. ಇದಾದ ನಂತರವೂ ಕೂಡ ಮದುವೆಯ ಮಾರನೇ ದಿನದಿಂದಲೂ ಕೂಡ ಹನಿಮೂನಿಗೆ ಈ ವ್ಯಕ್ತಿ ಚಕಾರವನ್ನು ಎತ್ತುತ್ತಾ ಇದ್ದ. ಇದುವರೆಗೂ ಒಂದೇ ಒಂದು ಬಾರಿ ನಮ್ಮ ಮಗಳನ್ನು ಆತ ಟಚ್ ಮಾಡಿಲ್ವಂತೆ, ಮುಟ್ಟಿಲ್ವಂತೆ. ನಾವು ಮದುವೆಯಾದ ನಂತರ ನಂದಿ ಹಿಲ್ಸ್ನಲ್ಲಿ ಅವರಿಗೆ ಪ್ರತ್ಯೇಕವಾಗಿ ಇರೋದಕ್ಕೆ ರೂಮ್ ಕೂಡ ಮಾಡಿಕೊಟ್ಟಿದ್ವಿ. ಎಲ್ಲ ವ್ಯವಸ್ಥೆಗಳನ್ನು ಮಾಡಿದಾಗಲೂ ಕೂಡ ಈತ ಹೀಗೆ ಮಾಡಿದ್ದಾನೆ. ಯಾಕೆ ಪೋಷಕರು ಈ ವಿಚಾರವನ್ನು ನಮ್ಮ ಎದುರುಗಡೆ ಮುಚ್ಚಿಟ್ರು ಎನ್ನುವಂಥ ಗಂಭೀರವಾದ ಪ್ರಶ್ನೆಗಳನ್ನು ಗಾನವಿಯ ಪೋಷಕರು ಕೇಳ್ತಾ ಇದ್ರು. ಇದರ ಜೊತೆಗೇನೆ ಈತನನ್ನು ಆಸ್ಪತ್ರೆಗೆ ತೋರಿಸಬೇಕು, ಕೌನ್ಸಿಲ್ ಮಾಡಬೇಕು, ಯಾರಿಗೆ ಸಮಸ್ಯೆ ಇದೆ ಅವರಿಗೆ ಚಿಕಿತ್ಸೆ ಕೊಡಿಸಬೇಕು ಎನ್ನುವಂಥ ಮಾತುಕತೆಯೂ ಕೂಡ ನಡೀತಾ ಇತ್ತು. ಇವೆಲ್ಲದರ ನಡುವೆ ನಮ್ಮ ಮಗಳಿಗೆ ಮೊದಲ ದಿನದಿಂದಲೂ ಕೂಡ ಚಿತ್ರಹಿಂಸೆಯನ್ನು ಕೊಟ್ಟು ಈ ಥರನಾಗಿ ಈ ಘಟನೆ ಆಗಿದೆ ಎನ್ನುವಂತಹ ಮಾತುಗಳನ್ನು ಪೋಷಕರ ಆರೋಪ ಮಾಡ್ತಾ ಇದ್ರು. ಇದೀಗ ಆತ್ಮಹತ್ಯೆ ಆಗಿದೆ ಅನ್ನುವಂಥ ಡೀಟೇಲ್ಸ್ ಬರ್ತಾ ಇದೆ. ಈ ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ, ಈ ಗಾನವಿ ಆತ್ಮಹತ್ಯೆ ಪ್ರಕರಣಕ್ಕೆ ಒಂದು ಟ್ವಿಸ್ಟ್, ಪೊಲೀಸರು ಹುಡುಕ್ತಾ ಇದ್ರು, ಇದೀಗ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎನ್ನುವಂಥ ಮಾಹಿತಿ ಬರ್ತಾ ಇದೆ. ಪ್ರವೀಣ್, ಆತ್ಮಹತ್ಯೆಗೆ ಯತ್ನಿಸಿರೋದಲ್ಲ, ಈಗಾಗಲೇ ಸೂರಜ್ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಅವರ ತಾಯಿ ಸಾವು ಬದುಕಿನ ಮಧ್ಯೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇನ್ನು ಪ್ರಕರಣದ ಹಿನ್ನೆಲೆಯನ್ನ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಅಂದ್ರೆ 1.5-2 ತಿಂಗಳ ಹಿಂದೆ ಗಾನವಿ ಅನ್ನೋರನ್ನ ಸೂರಜ್ ಅನ್ನೋರಿಗೆ ಮದುವೆ ಮಾಡಿಕೊಡ್ಲಾಗಿತ್ತು. ಅದಾದ ಮೇಲೆ ಸ್ವಲ್ಪ ದಿನಗಳಲ್ಲೇ ಒಂದು 40 ಲಕ್ಷ ರೂಪಾಯಿ ಹಣವನ್ನ ಖರ್ಚು ಮಾಡಿ ಮದುವೆಯನ್ನು ಕೂಡ ಅಂದ್ರೆ ರಿಸೆಪ್ಷನ್ ಅನ್ನು ಕೂಡ ತುಂಬಾ ಅದ್ದೂರಿಯಾಗಿ ಮಾಡಲಾಗಿರುತ್ತೆ. ಅದಾದ ಮೇಲೆ ಸಾಕಷ್ಟು ಹಣವನ್ನ, ವರದಕ್ಷಿಣೆಯನ್ನ, ಡೌರಿಯನ್ನು ಕೂಡ ಕೊಟ್ಟಿರ್ತಾರಂತೆ ಗಾನವಿ ಕುಟುಂಬಸ್ಥರು.
ಆದ್ರೆ ನಿರಂತರವಾಗಿ ಗಾನವಿ ಪತಿ ಆಗಿರ್ಬೋದು ಮತ್ತು ಅತ್ತೆ ಜಯಂತಿ ಆಗಿರ್ಬೋದು ಮತ್ತು ಈ ಸಹೋದರ ಸಂಜಯ್ ಏನಿದ್ದಾರೆ, ಸೂರಜ್ ಸಹೋದರ ಸಂಜಯ್, ಇವರು ನಿರಂತರವಾಗಿ ಟಾರ್ಚರ್ ಕೊಟ್ಟಿದ್ರು ಅನ್ನೋ ಒಂದು ಗಂಭೀರ ಆರೋಪ ಕೂಡ ಇದೆ. ಇದಾದ ಮೇಲೆ ಏನು ಶ್ರೀಲಂಕಾಗೆ ತೆರಳುತ್ತಾರೆ ಗಾನವಿ ಮತ್ತು ಸೂರಜ್. ಅಲ್ಲಿಂದ 5 ದಿನಕ್ಕೇನೆ ಈ ಮೊಟಕುಗೊಳಿಸಿ, ಅಂದ್ರೆ ಈ ಹನಿಮೂನ್ ಟ್ರಿಪ್ ಅನ್ನ ಮೊಟಕುಗೊಳಿಸಿ ವಾಪಸ್ ಕೂಡ ಆಗಿರ್ತಾರೆ. ಇದಾದ್ಮೇಲೆ ಮನೆಗೂ ಕೂಡ ಗಾನವಿ ಹೋಗಿರ್ತಾಳೆ. ಆಗ ತಾಯಿ ಬಳಿ ಕೆಲವೊಂದು ವಿಷಯಗಳನ್ನ ಹಂಚ್ಕೊಂಡಿದ್ರಂತೆ. ಅಂದ್ರೆ ನನ್ನ ಪತಿ ಲೈಂಗಿಕವಾಗಿ ಅಸಮರ್ಥನಿದ್ದಾನೆ, ಆತ ನನ್ನ ಜೊತೆಗೆ ಬೆರೆಯೋದಿಲ್ಲ ಮತ್ತು ನನ್ನ ಜೊತೆ ಸರಿಯಾಗಿ ಸಂಸಾರವನ್ನ ಮಾಡ್ತಾ ಇಲ್ಲ ಅನ್ನೋ ಆಂಗಲ್ನಲ್ಲಿ ಹಣ ಚಿನ್ನಾಭರಣ ತಗೊಂಬ ಅಂತ ಟಾರ್ಚರ್ ಕೊಡ್ತಿದ್ದಾರೆ ಅನ್ನೋ ಆಂಗಲ್ನಲ್ಲಿ ಕೂಡ ಗಾನವಿ ತಾಯಿ ಬಳಿ ಹೇಳ್ಕೊಂಡಿದ್ರಂತೆ. ಇದೆಲ್ಲವೂ ಕೂಡ ಈ ಗಾನವಿ ಕುಟುಂಬಸ್ಥರ ಗಂಭೀರ ಆರೋಪ. ಮತ್ತು ಕಳೆದ ಗುರುವಾರ ಕೂಡ ಆತ್ಮಹತ್ಯೆಗೆ ಯತ್ನಿಸಿರ್ತಾರೆ ಗಾನವಿ. ಇದಾದ್ಮೇಲೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿರ್ತಾರೆ. ಚಿಕಿತ್ಸೆ ಫಲಕಾರಿಯಾಗಿದೆ. ನಿನ್ನೆ ಅವರು ಮೃತಪಟ್ಟಿರ್ತಾರೆ. ಇದಾದ್ಮೇಲೆ ಗಾನವಿ ಕುಟುಂಬಸ್ಥರು ಒಂದು ಫ್ಲೆಕ್ಸ್ ಅನ್ನ ಹಿಡ್ಕೊಂಡು ಅದರಲ್ಲಿ ಕೆಲವೊಂದು ಅಂಶಗಳನ್ನ ಬರ್ಕೊಂಡು ಗಾನವಿ ಅಂದ್ರೆ ಈ ಸೂರಜ್ ಮನೆ ಬಳಿ ಪ್ರತಿಭಟನೆಯನ್ನು ಕೂಡ ನಡೆಸಿರ್ತಾರೆ. ಪ್ರತಿಭಟನೆ ನಡೆಸೋದಾಗಿರ್ಬಹುದು ಮತ್ತು ಈ ಸೂರಜ್ ಕುಟುಂಬಸ್ಥರ ವಿರುದ್ಧ ಒಂದು ಆರೋಪವನ್ನ ಮಾಡಿರ್ತಾರೆ. ಯಾವಾಗ ಮಾಧ್ಯಮಗಳಲ್ಲೂ ಕೂಡ ಇದು ಸುದ್ದಿ ಬಿತ್ತರ ಆಯ್ತು. ಇನ್ನು ಇದೆಲ್ಲವನ್ನು ಕೂಡ ಗಮನಿಸಿರುವಂತಹ ಈ ಸೂರಜ್ ಕುಟುಂಬಸ್ಥರು ನಾಗ್ಪುರಕ್ಕೂ ಕೂಡ ತೆರಳಿರ್ತಾರೆ. ಅಂದ್ರೆ ಈ ಒಂದು ಕೇಸ್ನಿಂದ ಬಚಾವಾಗೋದಕ್ಕೆ ಮತ್ತು ಬೇರೆ ಕಾರಣಕ್ಕೆ ಇವರು ನಾಗ್ಪುರಕ್ಕೆ ತೆರಳಿರ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ಗಾನವಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಆದ್ಮೇಲೆ ಏನು FIR ಕೂಡ ದಾಖಲಾಗಿರುತ್ತೆ. ಪೊಲೀಸರು ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನು ಘಟನೆ ಬಳಿಕ ಈಗ ನಾಗ್ಪುರಕ್ಕೆ ಹೋಗಿರುತ್ತೆ ಕುಟುಂಬ. ಈ ಸಂದರ್ಭದಲ್ಲಿ ಆತ್ಮಹತ್ಯೆಗೂ ಕೂಡ ಯತ್ನಿಸಿರ್ತಾರೆ. ಇದರಲ್ಲಿ ಈಗ ಚಿಕಿತ್ಸೆ ಫಲಕಾರಿಯಾಗದೆ ಈಗಾಗಲೇ ಈ ಗಾನವಿ ಪತಿ ಸೂರಜ್ ಆತ್ಮಹತ್ಯೆ ಮೃತಪಟ್ಟಿರುವಂತದ್ದು. ತಾಯಿ ಜಯಂತಿ ಅವರ ಸ್ಥಿತಿ ಕೂಡ ತುಂಬಾ ಗಂಭೀರವಾಗಿದೆ ಅಂತೆ. ಸದ್ಯಕ್ಕೆ ಅವ್ರಿಗೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ. ಇನ್ನು ಅವಮಾನ ತಾಳಲಾರದೆ ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಸದ್ಯಕ್ಕೆ ಸೂರಜ್ ಆತ್ಮಹತ್ಯೆ ಮಾಡ್ಕೊಂಡ್ರೆ ಜಯಂತಿ ಅವರ ಸ್ಥಿತಿ ಕೂಡ ಗಂಭೀರ ಆಗಿದೆ. ಮತ್ತು ಸಂಜಯ್ ಮನೆಯಿಂದ ಈಚೆ ಹೋದಂತಹ ಸಂದರ್ಭದಲ್ಲಿ ತಾಯಿ ಮಗ ಈ ರೀತಿಯಾದಂತಹ ಒಂದು ಏನು ದುಡುಕಿನ ನಿರ್ಧಾರಕ್ಕೂ ಕೂಡ ಕೈ ಹಾಕಿದ್ದಾರೆ ಅಂತ ಹೇಳ್ಬೋದು. ಸದ್ಯಕ್ಕೆ ಪ್ರಕರಣವನ್ನ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ನಾಗ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದ್ರಿಂದ ಅಲ್ಲೇ ಇವರ ಒಂದು ಏನೇನಿಲ್ಲ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಆ ಮರಣೋತ್ತರ ಪರೀಕ್ಷೆ ನಂತರ ಬಾಡಿಗಳನ್ನು ಕೂಡ ಇವರ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಗುತ್ತೆ. ಒಟ್ಟಾರೆಯಾಗಿ ಇಲ್ಲಿ ಕುಟುಂಬದ ಆರೋಪ ಆಗಿರಬಹುದು, ಒಬ್ಬ ಮಗಳನ್ನ ಕಳೆದುಕೊಂಡು ಅವರ ತಂದೆ ತಾಯಿ ಮಾಡಿದಂತಹ ಆರೋಪ, ಇಲ್ಲಿ ಇವರು ಅವಮಾನ ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗುತ್ತೆ. ನಿಜವಾಗ್ಲೂ ಒಂದು ಘನಘೋರ ಅಂತ ಇದ್ದು ಎರಡು ಕುಟುಂಬಕ್ಕೂ ಕೂಡ ಇದು ನೋವಿನ ಸಂಗತಿ. ಸದ್ಯಕ್ಕಂತೂ ಪ್ರಕರಣ ದಾಖಲಾಗಿರುವಂತದ್ದು. ಏನಾದ್ರೂ ಕೂಡ ಸೂರಜ್ ಕುಟುಂಬಸ್ಥರು ಅಲ್ಲಿ ಏನು ಡೆತ್ ನೋಟ್ ಬರೆದಿಟ್ಟು ಏನಾದ್ರು ಆತ್ಮಹತ್ಯೆಗೆ ಶರಣಾಗಿದ್ರೆ ಇವರ ವಿರುದ್ಧವಾಗೂ ಕೂಡ ಒಂದು ಪ್ರಕರಣ ದಾಖಲಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಪ್ರವೀಣ್. ಓಕೆ ವಿಶ್ವನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.